ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಅನ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸೊಬ್ಬರಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಂಗೋಲಿ ಈ ರೀತಿ ಹಾಕಿದ್ದೀನಿ. ರಂಗೋಲಿ ಡಿಸೈನ್ ಎಷ್ಟಾಗಿದೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಟಿಫನ್ಗೆ ನಾನು ಇವತ್ತು ಈರುಳ್ಳಿ ರೈಸ್ ಮಾಡಿದ್ದೆ. ಈರುಳ್ಳಿ ರೈಸ್ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನ ಚೆಕ್ ಮಾಡ್ಕೊಬೋದು. ಹಾಗೆ ಮಧ್ಯಾಹ್ನ ಸಾಂಬಾರಿಗೆ ಹೀರೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಹಾಗೆ ಅನ್ನ ಮುದ್ದೆ ಮಧ್ಯಾಹ್ನನೇ ಮಾಡೋದ್ರಿಂದ ವ್ಯೂ ಮಾಡಿಲ್ಲ. ಅನ್ನ ಮುದ್ದೆ ಮಾಡಬೇಕು. ಈ ಕೆಲಸ ಎಲ್ಲ ಮುಗ್ದಿದೆ. ಅಂತೂ ಎಲ್ಲ ಹೋಗ್ಬೇಕು ರೋಡ್ಗ ಹೊರಗಡೆ ಹೋಗಬೇಕು ಅಂತ ಆಟ ಮಾಡ್ತಾ ಇದ್ದ. ಹಂಗೆ ಹೊರಗಡೆ ಕರ್ಕೊಂಬಂದರೆ ಊಟನ ತಿನ್ಸೋಣ ಅಂತ. ಜೊತೆಗೆ ಅವನು ಊಟ ತಿನ್ನಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಇವು ಏನಾನ ಮಾಡಿ ಸರ್ಕಸ್ ಮಾಡಿನೇ ತಿನ್ನಿಸ್ಬೇಕಾಗತ್ತೆ. ಅವನಂತೂ ಏನು ಮಾಡಿದ್ರು ಊಟ ತಿನ್ನೋಕ್ಕೆ ಕೇಳಲ್ಲ. ಅದಕ್ಕೆ ಆ ಗಾಡಿ ನೆಪದಲ್ಲಿ ಊಟ ತಿನ್ನಿಸ್ತಾ ಇದ್ದೆ. ಅವನು ಸೈಕಲ್ ಓಡಾಡಿಸ್ಕೊಂಡಿದ್ದಾಗ ಊಟ ತಿನ್ನಿಸಿದ್ರೆ ಬೇಗ ಊಟ ಮಾಡ್ತಾನೆ ಅಂತ ಆ ನೆಪಕ್ಕೆ ಅಂಗಡಿ ಮುಂದೆನೇ ಅಂಗಡಿ ನೋಡ್ಕೊಂಡಂಗೆ ಹೋಗುತ್ತೆ, ಊಟ ತಿನ್ನಿಸ್ದಂಗೆ ಹೋಗುತ್ತೆ ಅಂತ ಅಲ್ಲೇ ಊಟ ತಿನ್ನಿಸ್ತಾ ಇದ್ದೆ. ಫೈನಲಿ ಪಾಪದ್ದು ಟಿಫನ್ ತಿನ್ನಿಸಿದ್ದಾಯಿತು. ಹಾಗೆ ಟಿಫನ್ ತಿನ್ನಿಸಿದ್ದಾದ್ಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾಪನು ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಮಲಗಿಸ್ಬಿಟ್ಟು ನಾನು ಮತ್ತೆ ಅಂಗಡಿಗೆ ಬಂದು ಸ್ವಲ್ಪ ನೆನ್ನೆ ಐಟಮ್ ಇಟ್ಟಿದ್ದೆ. ಕ್ಲೀನಿಂಗ್ ಮಾಡೋದ್ನೆಲ್ಲ ಅದರಲ್ಲಿ ಒಂದಷ್ಟು ಎಕ್ಸ್ಟ್ರಾ ಐಟಮ್ ಇರೋದನ್ನೆಲ್ಲ ಇದರಲ್ಲಿ ಹಾಕಿದ್ದೆ. ಇದರಲ್ಲಿ ಬೇಕಾಗಿರೋನ್ನೆಲ್ಲ ಸಪ್ರೇಟ್ ಮಾಡೋಣ ಅಂತ ಇನ್ನೊಂದು ಬಾಕ್ಸ್ ಇಟ್ಕೊಂಡಿದ್ದೀನಿ. ಯೂಸ್ ಆಗೋವಂಥದ್ದು ಮಾತ್ರ ಎತ್ತಿಕನ. ಎಕ್ಸ್ಪೈರಿ ಆಗಿರೋಂಥ ಮೆಡಿಸಿನ್ ಅಂತ ಏನೇನೋ ಇದೆ ಇದರಲ್ಲಿ. ಬೇಕಾಗಿರೋದು ಇಟ್ಕೊಂಡು ಮಿಕ್ಕಿದ್ನೆಲ್ಲ ಬಿಸಾಕೋಣ ಅಂತ. ಯಾವುದು ಟ್ಯಾಬ್ಲೆಟ್ಸು ಏನೋ ಐತೆ. ಇದು ನನ್ನ ಮೊಬೈಲ್ ಕವರು, ಹಳೆಯ ಮೊಬೈಲ್ ಕವರ್ ಎಲ್ಲ ಇದೆ. ಒಂದು ಕಡೆಯಿಂದ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮೆಡಿಸಿನ್ಗಳಂತೂ ರಾಶಿ ಇದ್ದಾವೆ, ಎಲ್ಲಿ ನೋಡಿದ್ರೂ ಮೆಡಿಸಿನ್. ಫಸ್ಟ್ ಅದನ್ನ ಖಾಲಿ ಮಾಡಬೇಕು. ಇದೊಂದು ಜಿಗಣಿಯನ್ನು ತಗೊಂಡಿದ್ದು ತುಂಬ ಚೆನ್ನಾಗಿತ್ತು. ಇವಾಗ ನಮ್ಮ ಮನೆಯವರು ಯೂಸ್ ಮಾಡ್ತಾ ಇದ್ದಾರೆ ನನ್ನ ಮೊಬೈಲ್ನ. ಸೊ ಅದಕ್ಕೆ ಅವರು ಲೇಡೀಸ್ ಥರದ್ದು ಪೌಚ್ ಬೇಡ ಅಂತ ನಾನು ಇದನ್ನು ಇಟ್ಕೊಂಡಿದ್ದೀನಿ. ಇರಲಿ, ಬೇರೆ ಯಾವುದಕ್ಕಾದ್ರೂ ಆಗುತ್ತೆ. ಇದು ಯೂಸ್ ಮಾಡ್ಬೋದು. ಟೇಪ್ ಬಳಿತೀನಿ ಯೂಸ್ ಮಾಡೋಕ್ಕಾಗುತ್ತೆ. ಅರ್ಜೆಂಟ್ಗೆ ಬಂದು ಸಿಗಲ್ಲ. ಇದು ನಾನು ಜಿಗಣಿಯಿಂದ ತಂದಿದ್ದು ಬಳಪ. ಚೆನ್ನಾಗಿ ರಂಗೋಲಿ ಬರೆಯೋಕ್ಕಾಗುತ್ತೆ ಅಂತ ಆಂಟಿ ಮನೆಯಿಂದ ಆಂಟಿ ಕೊಟ್ಟು ಕಳಿಸಿದ್ದು. ಅವಾಗ ತಂದಿರೋದು, ಅದು ಹಂಗೆ ಇದೆ. ಬೇಕಾಗುತ್ತೆ ಯಾವತ್ತಾದರೂ ಅದನ್ನು ಇಟ್ಕೊಂಡಿರೋದು. ಇದೆಲ್ಲ ಫ್ರೀ ಬಂದಿರೋದು ಹ್ಯಾಂಡ್ ವಾಶ್ ಪೌಡ್ಸು. ಇದನ್ನ ಸಪ್ರೇಟಾಗಿ ಇಟ್ಟಿದ್ದೆಲ್ಲ ಯೂಸ್ ಆಗುತ್ತೆ. ಇದು ನಮ್ಮ ಅತ್ತೆ ಮತ್ತು ಮಾವ ಡೆಲ್ಲಿಗೆ ಹೋಗಿದ್ದಾಗ ತಂದಿದ್ದು ಅಂಗಡಿಗೆ ಮಾರೋಕ್ಕೆ. ನಂಗೆ ಓದಕ್ಕೆ ಬರಲ್ಲ, ನಂಗೆ ಓದಕ್ಕೆ ಬರಲ್ಲ. ಸ್ವಲ್ಪ ಸೌಂಡ್ ಬರ್ತಾ ಇದಲ್ಲ. ಇರಲಿ, ಪಾಪನ ದೊಡ್ಡವನಾದ್ಮೇಲೆ ಏನಾದ್ರು ಕಲ್ತ್ರೆ ಯೂಸ್ ಆಗುತ್ತೆ. ಬಳೆ ಇದೆಲ್ಲ ಏನು
ಕುಂಕುಮ ಕೊಟ್ಟಿರೋ ಬಳೆ ಇದು, ಅದು ನನಗೆ ಇಟ್ಟಿದ್ದೆ. ಇದೊಂದು ಹೊಸದಾಗಿ ಬ್ರಷ್, ಅದು ಡಿ ಮಾರ್ಟಿಂದ ತಂದಿದ್ದೆ, ಅದು ಹಾಗೆ ಇದೆ, ಅದು ಯೂಸ್ ಆಗುತ್ತೆ. ಮಿಕ್ಸಿದ ಮುಚ್ಚಳ ಅದು ಬೇಕಾಗುತ್ತೆ. ಫೈನಲಿ ಕ್ಲೀನಿಂಗ್ ಮುಗೀತು ನೋಡಿ. ಹಿಂದೆ ಲೈಟ್ಸ್ ಇದ್ದವು, ನಾನು ಮೀಶೋಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ಅವಾಗ ಲೈಟಿಂಗ್ಸ್ ಬರೋದು, ಇವಾಗ ಯಾವುದು ಬರ್ತಾ ಇಲ್ಲ. ಬ್ಯಾಟ್ರಿ ಎಲ್ಲ ಚೆಕ್ ಮಾಡಬೇಕಿತ್ತು, ಅದಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಇದು ಲೈಟಿಂಗ್ಸು, ಡೆಕೋರೇಟ್ ಮಾಡೋಕ್ಕೆ ಅಂತ ತಗೊಂಡಿದ್ದು. ಇದಿಷ್ಟು ಬೇಕಾಗಿರೋ ಐಟಮ್ಸ್ ಅಂತ ಎತ್ತಿಕ್ಕಿದ್ದೀನಿ. ಇಯರ್ಫೋನ್ ಏನು ಹಳೇದಾಗಿದೆ, ಕೇಳಿಬಿಟ್ವಿ ಸಾಕು. ಇದು ಪೈಪು, ದೀಪ ಆ ಥರದ್ದೆಲ್ಲ ಇದೆ ಅಂತ. ಇದರಲ್ಲಿ ಒಂದಷ್ಟು ಅದೇ ಕಾರು, ಈ ಥರ ಬ್ರೇಸ್ಲೆಟ್, ಅದೇ ಬಳಪ ಹೇಳಿದ್ನಲ್ಲ, ಎಲ್ಲ ಮೇನ್ ಬೇಕಾಗಿರೋವಂಥ ಸಪ್ರೇಟಾಗಿ ಇಟ್ಟಿದ್ದೀನಿ. ಜಾಸ್ತಿ ಯೂಸ್ ಇದ್ದಿರೋದು ಬೇರೆ ಕಡೆ. ಇದೆಲ್ಲ ವೇಸ್ಟ್ ನಾನು ಕವರ್ ಮಾಡ್ಬಿಟ್ಟಿದ್ದೀನಿ. ನಂತರ ಎಷ್ಟು ಟ್ಯಾಬ್ಲೆಟ್ಸ್ಗಳವೆ, ಇದೆಲ್ಲ ಮುಗಿದಿರೋದು. ಈ ಟ್ಯಾಬ್ಲೆಟ್ ಯಾವುದು ಯೂಸ್ ಮಾಡಲ್ಲ, ಸೊ ಅದಕ್ಕೆ ಎಲ್ಲನೂ ಗಿಡಕ್ಕೆ ಹಾಕೋಣ ಅಂತ. ಗಿಡಕ್ಕೆ ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅಂತಾರೆ. ಅದಕ್ಕೆಲ್ಲ ತಗೊಂಡೋಗಿ ಗಿಡಕ್ಕೆ ಹಾಕೋಣ ಅಂತ ಸಪ್ರೇಟ್ ಆಗಿಟ್ಟಿದ್ದೀನಿ. ನನಗೆ ಕ್ಲೀನಿಂಗ್ ಮುಗೀತಿದ್ರು. ಇವತ್ತು ಯಾವುದೇ ವಿಡಿಯೋಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನೊಂದು ಟ್ರಯಲ್ ಮಾಡಿರೋಂಥ ರಂಗೋಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಹಾಕ್ಕೋಬೋದು, ತುಂಬ ಈಸಿನೂ ಇದೆ. ಇದು 10ರಿಂದ 10 ಚುಕ್ಕೆ ಇಟ್ಬಿಟ್ಟು ಹಾಕೋದು. ನಾನು ಟ್ರಯಲ್ ಮಾಡಿರೋದನ್ನ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ರಂಗೋಲಿ ಹಾಕಿದಾಗ ಅದು ಯಾವ ರೀತಿ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ತುಂಬ ಸುಲಭವಾಗಿ ಹಾಕ್ಕೋಬೋದು. ಯಾವತ್ತಾದ್ರೂ ಫಂಕ್ಷನ್ ಇದ್ದಾಗ ಅಥವಾ ಏನೋ ಹಬ್ಬಗಳಿದ್ದಾಗ ಸ್ವಲ್ಪ ರಂಗೋಲಿ ಕಲರ್ಸ್ ಹಾಕುವಂಥ ರಂಗೋಲಿಗಳು ಬೇಕಾಗುತ್ತಲ್ವ, ಈ ರಂಗೋಲಿನ ಹಾಕ್ಕೋಬೋದು. ಫೋನೇ ಹೋಗ್ತಾ ಇಲ್ಲಲ್ಲೇ.
ಪಾಪುನ ನೋಡ್ಕೊಳ್ಳೋದು ನನಗೇನು ಅಂಥ ಕಷ್ಟ ಅಂತ ಅನ್ಸಲ್ಲ. ಅವನು ಸ್ವಲ್ಪ ತೀಟೆ ಅನ್ನೋದು ಬಿಟ್ಟರೆ ಅವನ ಪಾಡಿಗೆ ಇರ್ತಾನೆ ಇವಾಗ. ಅಂದರೆ ಊಟ ತಿನ್ಸೋದು ತುಂಬಾ ಕಷ್ಟ ಆಗುತ್ತೆ. ಏನು ಮಾಡಿದ್ರೂ ಊಟ ತಿನ್ನಲ್ಲ. ತಿನ್ನೋದಕ್ಕೆ ಏನು ಮಾಡಬೇಕು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಏನಾದರೂ ಊಟ ತಿನ್ಸಲ್ಲ. ಇವಾಗ ಆಟ ಆಡ್ತಾ ಇರ್ತಾನಲ್ಲ, ನಾನು ಆವಾಗಲೇ ಊಟಗಳೆಲ್ಲ ತಿನ್ನಿಸ್ತಾ ಇರ್ತೀನಿ. ಯಾಕೆಂದರೆ ತುಂಬ ಕಷ್ಟ ಆಗುತ್ತಲ್ಲ, ಇಲ್ಲಾಂದರೆ ಊಟ ತಿಂದಿಲ್ಲ ಅಂದರೆ ರಾತ್ರಿ ಮಲಗಲ್ಲ ಅಂತ. ಹಾಗೆ ಸೀರಿಯಲ್ ನೋಡಿಕೊಂಡು ನಾನು ಅವ್ನಿಗೆ ಊಟ ತಿನ್ನಿಸ್ಕೊಂಡು 1 ಅವರ್ ಆಗಲಿ 2 ಅವರ್ ಆಗಲಿ ಊಟ ತಿನ್ನೋವರೆಗೂ ಬಿಡಲ್ಲ. ಒಂದೊಂದು ಸರಿ ಜಾಸ್ತಿ ಹಠ ಮಾಡಿದ್ರೆ ಸುಮ್ಮನೆ ಆಗಿಬಿಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ನಾನು ಯಾವುದೇ ವಿಡಿಯೋಗಳು ಮಾಡೋಕ್ಕಾಗಿಲ್ಲ. ರಂಗೋಲಿ ವಿಡಿಯೋನ ಶೇರ್ ಮಾಡಿದ್ದೀನಲ್ಲ, ಅದು ತುಂಬ ಸುಲಭವಾಗಿದೆ. ನೀವು ಟ್ರೈ ಮಾಡಿ. ಇಷ್ಟ ಆಗಿರೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.